ಒಂದು ಸೂಪರ್ ಐಡಿಯಾ ಇದೆ ಅನ್ಕೊಳ್ಳಿ, ಆದ್ರೆ ಅದನ್ನ ಬರೀ ಐಡಿಯಾಗೆ ಉಳಿಸ್ದೆ ನಿಜವಾಗಿಯೂ ಕಾರ್ಯರೂಪಕ್ಕೆ ತರೋದು ಹೇಗೆ? ಅದಕ್ಕೆ ಉತ್ತರ ಒಂದು ಸರಿಯಾದ ಡೆವಲಪ್ಮೆಂಟ್ ಟೈಮ್ ಲೈನ್. ಇದು ಸುಮ್ಮನೆ ಡೇಟ್ಗಳ ಲಿಸ್ಟ್ ಅಷ್ಟೇ ಅಲ್ಲ, ಇದು ಯಶಸ್ಸಿಗೆ ಹಾಕೋ ನೀಲನಕ್ಷೆ, ಅಂದ್ರೆ ಬ್ಲೂ ಪ್ರಿಂಟ್. ಒಂದು ಬಿಲ್ಡಿಂಗ್ ಕಟ್ಟೋಕೆ ಬ್ಲೂ ಪ್ರಿಂಟ್ ಎಷ್ಟು ಮುಖ್ಯನೋ, ಒಂದು ಐಡಿಯಾನ ಪ್ರಾಜೆಕ್ಟ್ ಆಗಿ ಮಾಡೋಕೆ ಇದು ಅಷ್ಟೇ ಮುಖ್ಯ. ಸರಿ, ಈ ವಿಶ್ಲೇಷಣೆಯಲ್ಲಿ ಈ ನೀಲನಕ್ಷೆಯನ್ನು 4 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲು 6 ಹಂತದ ಫೌಂಡೇಶನ್ ಬಗ್ಗೆ ಮಾತಾಡೋಣ. ಆಮೇಲೆ ಇದಕ್ಕೆ ಬೇಕಾದ ಟೀಮ್ ಮತ್ತು ರಿಸೋರ್ಸಸ್ ಹೇಗೆ ಜೋಡಿಸೋದು ಅಂತ ನೋಡೋಣ. ಮೂರನೇದಾಗಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸೋದು ಅಂತ ಚರ್ಚೆ ಮಾಡಿ, ಕೊನೆಗೆ ಎಲ್ಲವೂ ಸರಿಯಾದ ಟ್ರ್ಯಾಕ್ ಮೇಲೆ ಇದೆಯಾ ಅಂತ ಹೇಗೆ ನೋಡ್ಕೊಳ್ಳೋದು ಅಂತ ತಿಳಿದುಕೊಳ್ಳೋಣ. ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. 6 ಹಂತದ ನೀಲನಕ್ಷೆ. ಯಾವುದೇ ಯಶಸ್ವಿ ಪ್ರಾಜೆಕ್ಟ್ಗೆ ಇದು ಅಡಿಪಾಯ. ಹೇಗೆ ಒಂದು ಗಟ್ಟಿ ಮನೆಗೆ ಗಟ್ಟಿ ಅಡಿಪಾಯ ಬೇಕೋ ಹಾಗೇನೇ ಇದು. ನೋಡಿ, ಇಲ್ಲಿರೋ 6 ಹಂತಗಳು ಯಾವುದೇ ಪ್ರಾಜೆಕ್ಟ್ನ ಸಂಪೂರ್ಣ ಜೀವನ ಚಕ್ರವನ್ನೇ ತೋರಿಸುತ್ತೆ. ಇದು ಒಂದು ಐಡಿಯಾ ಬಂದಾಗಿಂದ, ಅಂದ್ರೆ ಸಂಶೋಧನೆ ಮತ್ತು ಪ್ಲಾನಿಂಗಿಂದ ಶುರುವಾಗಿ ಅದಕ್ಕೊಂದು ರೂಪ ಕೊಟ್ಟು, ಅಂದ್ರೆ ಡಿಸೈನ್ ಮಾಡಿ, ನಂತರ ಅದನ್ನು ಡೆವಲಪ್ ಮಾಡಿ, ಟೆಸ್ಟ್ ಮಾಡಿ, ಕೊನೆಗೆ ಲಾಂಚ್ ಮಾಡುವವರೆಗಿನ ಒಂದು ಕಂಪ್ಲೀಟ್ ಜರ್ನಿ. ಅಷ್ಟೇ ಅಲ್ಲ, ಲಾಂಚ್ ಆದಮೇಲೂ ನಿರಂತರವಾಗಿ ಸುಧಾರಣೆ ಮಾಡ್ತಾ ಹೋಗೋದು ಕೂಡ ಇದರಲ್ಲೇ ಸೇರಿದೆ. ಈ ಸ್ಲೈಡನ್ನ ಸರಿಯಾಗಿ ಗಮನಿಸಿ. ಇದು ಬರೀ ಹಂತಗಳ ಪಟ್ಟಿಯಲ್ಲ, ಇದು ಆ ಹಂತಗಳ ನಿಜವಾದ ಪ್ರಯಾಣ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಎಲ್ಲಾ ಹಂತಗಳಿಗೂ ಒಂದೇ ಸಮಯ ಹಿಡಿಯಲ್ಲ. ರಿಸರ್ಚ್ ಮತ್ತು ಡಿಸೈನ್ಗೆ 1 ತಿಂಗಳು ಬೇಕಾಗ್ಬೋದು. ಆದರೆ ಡೆವಲಪ್ಮೆಂಟ್ ಹಂತಕ್ಕೆ ನೋಡಿ 3ರಿಂದ 5 ತಿಂಗಳು ಬೇಕಾಗ್ಬೋದು. ಯಾಕಂದ್ರೆ ನಿಜವಾದ ಕೆಲಸ ಆಗೋದು ಇಲ್ಲೇ. ಸರಿ, ನಮ್ಮತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಆದ್ರೆ ಅದನ್ನ ಮಾಡೋಗೆ ಯಾರ್ಬೇಕು, ಹೇಗ್ ಮಾಡ್ಬೇಕು? ಈಗ 2ನೇ ಭಾಗದಲ್ಲಿ ಸಂಪನ್ಮೂಲಗಳು ಮತ್ತು ಅವಲಂಬನೆಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಸರಿಯಾದ ಜನರನ್ನು ಒಟ್ಟು ಸೇರಿಸಿ ಅವರವರ ಕೆಲಸಗಳು ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸಂಪನ್ಮೂಲ ಹಂಚಿಕೆ ಅಂದ್ರೆ ಬೇರೆ ಏನೂ ಅಲ್ಲ, ಪ್ರತಿ ಹಂತಕ್ಕೂ ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಟೂಲ್ಸ್ ಜೊತೆಗೆ ನಿಯೋಜಿಸೋದು. ಈ ಟೇಬಲ್ ಅನ್ನೇ ನೋಡಿ. ಡಿಸೈನ್ ಫೇಸ್ನಲ್ಲಿ UI ಮತ್ತು UX ಡಿಸೈನರ್ಗೆ ಫಿಗ್ಮಾ ಅನ್ನೋ ಟೂಲ್ ಬೇಕು. ಅದೇ ರೀತಿ ಡೆವಲಪ್ಮೆಂಟ್ ಟೈಮ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಕೋಡಿಂಗ್ ಟೂಲ್ಸ್ ಬೇಕಾಗತ್ತೆ. ಇದು ಪಕ್ಕಾ ಆಗಿದ್ರೆ ಕೆಲಸ ಸ್ಮೂತಾಗಿ ನಡೆಯುತ್ತೆ. ಒಂದು ಪ್ರಾಜೆಕ್ಟ್ನಲ್ಲಿರೋ ಕೆಲಸಗಳು ಈ ಪಜಲ್ ಪೀಸ್ಗಳ ಥರನೇ ಯಾವುದೂ ಒಂಟಿಯಾಗಿರೋದಿಲ್ಲ. ಒಂದು ಪೀಸ್ ಇನ್ನೊಂದಕ್ಕೆ ಸೇರಿದಾಗ ಮಾತ್ರ ಒಂದು ಕಂಪ್ಲೀಟ್ ಚಿತ್ರ ಸಿಗುತ್ತೆ. ಪ್ರಾಜೆಕ್ಟ್ನಲ್ಲೂ ಅಷ್ಟೇ, ಒಂದು ಕೆಲಸ ಮುಗಿದ್ರೇನೆ ಇನ್ನೊಂದು ಶುರುವಾಗೋದು. ಇದನ್ನೇ ಅವಲಂಬನೆಗಳು ಅಥವಾ ಡಿಪೆಂಡೆನ್ಸೀಸ್ ಅಂತ ಕರೆಯೋದು. ಸೊ, ಈ ಡಿಪೆಂಡೆನ್ಸೀಸಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ಇಂಟರ್ನಲ್ ಅಂದ್ರೆ ಆಂತರಿಕ. ಇದು ನಮ್ಮ ಟೀಮ್ನಲ್ಲೇ ಒಬ್ಬರ ಕೆಲಸ ಮುಗಿಯೋದಕ್ಕೆ ಇನ್ನೊಬ್ಬರು ಕಾಯೋದು. ಇನ್ನೊಂದು ಎಕ್ಸ್ಟರ್ನಲ್ ಅಂದ್ರೆ ಬಾಹ್ಯ. ಇದರಲ್ಲಿ ಹೊರಗಿನವರಿಂದ ಅಂದ್ರೆ ಬೇರೆ ಕಂಪನಿ ಅಥವಾ ಪಾರ್ಟ್ನರ್ಗಳಿಂದ ಏನಾದ್ರೂ ಬರೋದಕ್ಕೆ ನಾವು ಕಾಯ್ತಾ ಇರ್ತೇವೆ. ಇವೆರಡದಲ್ಲಿ ಒಂದು ಸ್ವಲ್ಪ ಲೇಟ್ ಆದ್ರೂ ಇಡೀ ಪ್ರಾಜೆಕ್ಟ್ನ ಟೈಮ್ಲೈನ್ ಮೇಲೆ ಕೆಳಗೆ ಆಗ್ಬಿಡುತ್ತೆ. ಎಲ್ಲವೂ ಪ್ಲಾನ್ ಮಾಡ್ದಾಗೆ ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ರಿಯಲ್ ಲೈಫ್ನಲ್ಲಿ ಹಾಗಾಗಲ್ಲ. ಅದಕ್ಕೆ ನಮ್ಮ 3ನೇ ಭಾಗ ರಿಸ್ಕ್ ಮತ್ತು ಡಿಲೇಗಳ ಬಗ್ಗೆ ಮಾತಾಡುತ್ತೆ. ಎಷ್ಟೇ ಒಳ್ಳೆ ಪ್ಲಾನ್ ಇದ್ರೂ ಅನಿರೀಕ್ಷಿತ ಸವಾಲುಗಳಿಗೆ ಹೇಗೆ ಸಿದ್ಧವಾಗಿರ್ಬೇಕು ಅನ್ನೋದನ್ನ ನೋಡೋಣ. ಈ ಪ್ರಶ್ನೆ ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲೂ ಕೇಳೇಬೇಕು. ಅನ್ಕೊಂಡಾಗೆ ಆಗ್ದಿದ್ರೆ ಏನ್ ಮಾಡೋದು? ಇದಕ್ಕೆ ಉತ್ತರವೇ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದ್ರೆ ಸಮಸ್ಯೆಗಳು ಬರೋಕ್ಕೂ ಮುಂಚಿನೇ ಅದಕ್ಕೆ ಒಂದು ಪ್ಲಾನ್ ಬಿ ರೆಡಿ ಇಟ್ಕೊಳ್ಳೋದು. ಇಲ್ಲಿ ಕೆಲವು ಕಾಮನ್ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡಲಾಗಿದೆ. ಸ್ಕೋಪ್ ಕ್ರೀಪ್ ಅಂದ್ರೆ ಪ್ರಾಜೆಕ್ಟ್ ಶುರುವಾದ್ಮೇಲೆ ಹೊಸ ಹೊಸ ರಿಕ್ವೈರ್ಮೆಂಟ್ಸ್ ಸೇರಿಸ್ತಾ ಹೋಗೋದು. ಅಥವಾ ಅನಿರೀಕ್ಷಿತ ಬಗ್ಸ್ ಅಂದ್ರೆ ಸಾಫ್ಟ್ವೇರ್ನಲ್ಲಿ ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು. ಟೀಮ್ನಲ್ಲಿ ಯಾರಾದರೂ ಲೀವ್ ಹಾಕ್ಬಹುದು, ಬಜೆಟ್ ಕಟ್ ಆಗಬಹುದು. ಇಂಥವಕ್ಕೆಲ್ಲ ಮೊದಲೇ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದುವೇ ಒಂದು ಮಿಟಿಗೇಷನ್ ಸ್ಟ್ರಾಟಜಿ ಹೊಂದುವುದು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಳ್ಳೆ ಪ್ಲಾನ್ ಅಂದ್ರೆ ಬರೀ ಬೆಸ್ಟ್ ಕೇಸ್ ಬಗ್ಗೆ ಯೋಚಿಸೋದಲ್ಲ, ವರ್ಸ್ಟ್ ಕೇಸ್ ಬಂದ್ರೆ ಅದನ್ನ ಹೇಗೆ ಎದುರಿಸೋದು ಅಂತಾನೂ ರೆಡಿಯಾಗಿರೋದು. ಓಕೆ, ನಮ್ಮತ್ರ ಪ್ಲಾನ್ ಇದೆ, ಟೀಮ್ ಇದೆ, ಪ್ಲಾನ್ ಬಿ ಕೂಡ ಇದೆ. ಈಗ 4ನೇ ಮತ್ತು ಕೊನೆ ಭಾಗಕ್ಕೆ ಬರೋಣ. ಪ್ರಗತಿಯನ್ನ ಟ್ರ್ಯಾಕ್ ಮಾಡೋದು. ಈ ಟೈಮ್ಲೈನನ್ನೇ ಒಂದು ದಿಕ್ಸೂಚಿತರ ಬಳಸಿ ನಮ್ಮ ಪ್ರಾಜೆಕ್ಟ್ ಹಡಗು ದಾರಿ ತಪ್ಪದೆ ಗುರಿ ಮುಟ್ಟೋ ಹಾಗೆ ಹೇಗೆ ನೋಡ್ಕೊಳ್ಳೋದು. ಪ್ರಗತಿ ಟ್ರ್ಯಾಕ್ ಮಾಡೋಕೆ ಟೀಮ್ಗಳು ಬೇರೆ ಬೇರೆ ವಿಧಾನಗಳನ್ನ ಬಳಸ್ತಾವೆ. ಈ ಚಾರ್ಟ್ ಅದನ್ನೇ ತೋರಿಸ್ತಿದೆ. ಕಾನ್ಬಾನ್ ಬೋರ್ಡ್ಗಳು ತುಂಬಾ ಫೇಮಸ್. ಅದರಲ್ಲಿ ಟು ಡೂ, ಇನ್ ಪ್ರೋಗ್ರೆಸ್, ಡನ್ ಅಂತ ಕಾಲಮ್ ಮಾಡಿ ಯಾವ ಕೆಲಸ ಎಲ್ಲಿದೆ ಅಂತ ಸುಲಭವಾಗಿ ನೋಡ್ಬೋದು. ಪ್ರತಿಯೊಂದು ವಿಧಾನದ ಉದ್ದೇಶ ಒಂದೇ, ಎಲ್ಲರಿಗೂ ಸ್ಪಷ್ಟತೆ ಕೊಡೋದು. ಇದನ್ನ ಒಂದು ರೀತಿ ಪ್ರಾಜೆಕ್ಟ್ನ ರೆಗ್ಯುಲರ್ ಹೆಲ್ತ್ ಚೆಕಪ್ ಅಂತಾನೆ ಹೇಳ್ಬೋದು. ನೋಡಿ, ರಿವ್ಯೂ ಫ್ರೀಕ್ವೆನ್ಸಿ ಅಂದ್ರೆ ಏನಿಲ್ಲ,
ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಇಡೀ ಟೀಮ್ ಒಟ್ಟಿಗೆ ಸೇರೋದು. ಕೂತು ನಾವು ಅನ್ಕೊಂಡ ಹಾಗೆ ಹೋಗ್ತಿದೀವಾ, ಎಲ್ಲಾದ್ರೂ ದಾರಿ ತಪ್ಪಿದೀವಾ, ಏನಾದ್ರೂ ಚೇಂಜಸ್ ಮಾಡಬೇಕಾ ಅಂತ ಚರ್ಚೆ ಮಾಡೋದು. ಇದು ಮಾಡೋದ್ರಿಂದ ಪ್ರಾಜೆಕ್ಟ್ ಹಳಿ ತಪ್ಪೋ ಸಾಧ್ಯತೆ ತುಂಬಾನೇ ಕಡಿಮೆ ಆಗುತ್ತೆ. ಕೊನೆಯದಾಗಿ ಒಂದು ವಿಷಯವನ್ನ ನೆನಪಿಡಬೇಕು. ಪ್ರತಿಯೊಂದು ಟೈಮ್ಲೈನ್ ಕೂಡ ಈ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾವು ಹಾಕೊಂಡಿರೋ ಈ ಪ್ಲಾನ್ ನಿಜವಾಗ್ಲೂ ಮಾಡೋಕ್ ಸಾಧ್ಯನಾ ಮತ್ತು ಇದು ನಮ್ಮ ಬಿಸ್ನೆಸ್ ಗೋಲ್ಗೆ ಹೊಂದುತ್ತಾ? ಯಾಕಂದ್ರೆ ಒಂದು ಒಳ್ಳೆ ಟೈಮ್ಲೈನ್ ಅನ್ನೋದು ಬರೀ ಡೇಟ್ಗಳಿರೋ ಡಾಕ್ಯುಮೆಂಟ್ ಅಲ್ಲ, ಅದು ಶ್ರೇಷ್ಠ ಐಡಿಯಾಗಳಿಗೆ ಜೀವ ಕೊಡುವ ಒಂದು ನೀಲನಕ್ಷೆ.